ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮಾತನಾಡ್ತಿರೋದು ಬರೀ ಒಂದು ಏರಿಯಾ ಬಗ್ಗೆ ಅಲ್ಲ, ಬದಲಾಗಿ ಇಡೀ ಜಗತ್ತೇ ಬೆಂಗಳೂರಿನ ಕಡೆ ತಿರುಗಿ ನೋಡುವಂತೆ ಮಾಡಿರೋ ಬೆಳ್ಳಂದೂರು ಬಗ್ಗೆ. ಒಂದಾನೊಂದು ಕಾಲದಲ್ಲಿ ಕೇವಲ ಕೆರೆಯ ಅಂಚಿನಲ್ಲಿದ್ದ ಒಂದು ಪುಟ್ಟ ಹಳ್ಳಿ ಇವತ್ತು $1 ಮಿಲಿಯನ್ ಕಂಪನಿಗಳ ಅಡ್ಡ ಆಗಿರೋದು ನಿಜಕ್ಕೂ ಒಂದು ಮಿರಾಕಲ್ ಅಲ್ವಾ? ಇಲ್ಲಿನ ಟ್ರಾಫಿಕ್ ಬಗ್ಗೆ ಎಷ್ಟೋ ಜನ ಬೈತಾರೆ, ಅಷ್ಟೇ ಜನ ಇಲ್ಲಿನ ಅವಕಾಶಗಳನ್ನು ನೋಡಿ ಮಾರು ಹೋಗಿದ್ದಾರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಹೈಟೆಕ್ ಏರಿಯಾದ ಇತಿಹಾಸದಿಂದ ಹಿಡಿದು ಎಂದಿನ ಲೈಫ್ ಸ್ಟೈಲ್ವರೆಗೂ ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡೋಣ. ಈ ಕತೆ ನಿಜಕ್ಕೂ ರೋಚಕ ಮತ್ತು ಅದ್ಭುತವಾಗಿದೆ. ಗಂಗಾ ರಾಜವಂಶದಿಂದ ಎಂದಿನ ಗೆಜೆಟ್ ಕಾಲದವರೆಗೆ ಬೆಳ್ಳಂದೂರಿಗೆ ಸಾವಿರಾರು ವರ್ಷಗಳ ಹಳೆಯ ಇತಿಹಾಸ ಇದೆ. ಶಾಸನಗಳ ಪ್ರಕಾರ 9ನೇ ಶತಮಾನದ ಗಂಗಾ ರಾಜವಂಶದ ಕಾಲದಲ್ಲೇ ಬೆಳ್ಳಂದೂರು ಒಂದು ಸಮೃದ್ಧವಾದ ಕೃಷಿ ಭೂಮಿಯಾಗಿತ್ತು ಮತ್ತು ಈ ಮಣ್ಣಿಗೆ ತನ್ನದೇ ಆದ ಪರಂಪರೆ ಇದೆ. ಅಂದು ರೈತರು ನೇಗಿಲು ಹಿಡಿದು ಹೊಲ ಉಳ್ತಿದ್ದ ಜಾಗದಲ್ಲಿ ಇಂದು ಸಾಫ್ಟ್ವೇರ್ ಎಂಜಿನಿಯರ್ಗಳು ಕೋಡಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಸಮಯದ ಚಕ್ರ ಹೇಗೆ ಉರುಳುತ್ತೆ ಅಲ್ವಾ? ಈ ಐತಿಹಾಸಿಕ ಬದಲಾವಣೆಯು ಬೆಳ್ಳಂದೂರು ಕೇವಲ ಕಾಂಕ್ರೀಟ್ ನಗರವಲ್ಲ, ಬದಲಾಗಿ ಸಂಸ್ಕೃತಿಯ ಬೇರುಗಳನ್ನು ಹೊಂದಿರುವ ಏರಿಯಾ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಮತ್ತು ಇದು ಅತ್ಯಂತ ಹೆಮ್ಮೆಯ ವಿಷಯ. ಐಟಿ ಕಂಪನಿಗಳ ಸಾಮ್ರಾಜ್ಯ. 90ರ ದಶಕದಲ್ಲಿ ಶುರುವಾದ ಐಟಿ ಕ್ರಾಂತಿ ಬೆಳ್ಳಂದೂರಿನ ಫೇಸ್ ಅನ್ನೇ ಚೇಂಜ್ ಮಾಡಿದೆ. ಇಲ್ಲಿನ ಔಟರ್ ರಿಂಗ್ ರೋಡ್ ಪಕ್ಕದಲ್ಲಿ ಸಾಲು ಸಾಲಾಗಿ ನಿಂತಿರುವ RMZ, ಎಕೋಸ್ಪೇಸ್, ಎಕೋವರ್ಲ್ಡ್ ಮತ್ತು ಇಂಟೆಲ್, ಸಿಸ್ಕೋ, ಅಮೆಜಾನ್ ಅಂತಹ ಮಲ್ಟಿ ನ್ಯಾಷನಲ್ ಕಂಪನಿಗಳನ್ನು ನೋಡಿದ್ರೆ ನೀವು ವಿದೇಶದಲ್ಲಿದ್ದೀರಾ ಅನ್ನೋ ವೈಬ್ ಸಿಗುತ್ತೆ. ಇಡೀ ಬೆಂಗಳೂರಿನ ಆರ್ಥಿಕತೆಗೆ ಬೆಳ್ಳಂದೂರು ಅತಿ ದೊಡ್ಡ ಬೆನ್ನೆಲುಬಾಗಿ ನಿಂತಿದೆ ಅಂದ್ರೆ ತಪ್ಪಾಗಲ್ಲ. ಸಾವಿರಾರು ಜನರ ಕನಸುಗಳಿಗೆ ರೆಕ್ಕೆ ನೀಡಿದ ಈ ಜಾಗ ಇಂದು ಭಾರತದ ಐಟಿ ನಕ್ಷೆಯಲ್ಲಿ ಅಳಿಸಲಾಗದ ಹೆಸರಾಗಿ ಉಳಿದಿದೆ. ಇದು ನಮ್ಮೆಲ್ಲರಿಗೂ ಸ್ಮರಣೀಯವಾಗಿದೆ. ಬೆಳ್ಳಂದೂರು ಕೆರೆ ಮತ್ತು ಪರಿಸರದ ಕಾಳಜಿ. ಬೆಳ್ಳಂದೂರು ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರೋದು ಅಲ್ಲಿನ ವಿಶಾಲವಾದ ಕೆರೆ. ಇದು ಬೆಂಗಳೂರಿನ ಅತಿ ದೊಡ್ಡ ಕೆರೆಗಳಲ್ಲಿ ಒಂದು ಮತ್ತು ಈ ಇಡೀ ಪ್ರದೇಶಕ್ಕೆ ಜೀವನಾಡಿ. ಹೌದು, ಕಳೆದ ಕೆಲವು ವರ್ಷಗಳಲ್ಲಿ ಈ ಕೆರೆ ಮಾಲಿನ್ಯದಿಂದಾಗಿ ಸುದ್ದಿಯಾಗಿತ್ತು. ಆದರೆ ಈಗ ಸರ್ಕಾರ ಮತ್ತು ಸ್ಥಳೀಯರು ಸೇರಿ ಈ ಕೆರೆಯನ್ನ ಪುನಶ್ಚೇತನ ಮಾಡಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಕೆರೆ ಮತ್ತೆ ಹಸಿರಿನಿಂದ ಕಂಗೊಳಿಸಲಿ ಮತ್ತು ಪಕ್ಷಿಗಳ ಹಾರಾಟ ಶುರುವಾಗಲಿ ಅನ್ನೋದು ಎಲ್ಲರ ಆಸೆ. ಪರಿಸರ ಮತ್ತು ತಂತ್ರಜ್ಞಾನ ಒಟ್ಟಾಗಿ ಸಾಗಬೇಕು ಅನ್ನೋ ಪಾಠವನ್ನ ಈ ಬೆಳ್ಳಂದೂರು ನಮಗೆ ಪ್ರತಿದಿನ ಕಲಿಸ್ತಿದೆ. ಇದು ಬಲು ಕುತೂಹಲಕಾರಿ ವಿಷಯ. ಗ್ಲೋಬಲ್ ಲೈಫ್ ಸ್ಟೈಲ್ ಮತ್ತು ಫುಡ್ ವೈಬ್. ಇಲ್ಲಿನ ಲೈಫ್ ಸ್ಟೈಲ್ ಪಕ್ಕ ಕಾಸ್ಮೋಪೊಲಿಟಿಯನ್. ಬೆಳಿಗ್ಗೆ ಆಫೀಸ್ ಗಡಿಬಿಡಿ ಇದ್ರೆ ಸಂಜೆ ಹೊತ್ತು ಇಲ್ಲಿನ ಕೆಫೆಗಳು, ಪಬ್ಗಳು ಮತ್ತು ಮಾಲ್ಗಳಲ್ಲಿ ಯುವ ಜನತೆಯ ದರ್ಬಾರ್ ಇರುತ್ತೆ. ಸೆಂಟ್ರಲ್ ಮಾಲ್ನಿಂದ ಹಿಡಿದು ಇಲ್ಲಿನ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ಗಳವರೆಗೆ ಇಲ್ಲಿ ಎಲ್ಲವೂ ಟ್ರೆಂಡಿ ಆಗಿದೆ. ಇಲ್ಲಿರೋ ಜನಜಂಗುಳಿ ಮತ್ತು ಡಿಫ್ರೆಂಟ್ ಕಲ್ಚರ್ನ ಜನ ನೋಡೋದೇ ಒಂದು ಚಂದ. ಆದರೆ ಇಲ್ಲಿನ ಟ್ರಾಫಿಕ್ ಜಾಮ್ ಮಾತ್ರ ಒಂದು ದೊಡ್ಡ ಚಾಲೆಂಜ್. ಆದರೂ ಇಲ್ಲಿನ ಆ ರಂಗು ಮತ್ತು ಎನರ್ಜಿ ಜನರನ್ನ ಮತ್ತೆ ಮತ್ತೆ ಇಲ್ಲಿಗೆ ಸೆಳೆಯುತ್ತೆ. ಇದು ಅತ್ಯುತ್ತಮ ಜೀವನ ಶೈಲಿಗೆ ಸಾಕ್ಷಿಯಾಗಿದೆ. ಫ್ಯೂಚರ್ ಪ್ಲಾನ್ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಬೆಳ್ಳಂದೂರು ಈಗ ಮೆಟ್ರೋ ಯುಗಕ್ಕೆ ಕಾಲಿಡುತ್ತಿದೆ. ಮೆಟ್ರೋ ಕೆಲಸ ಫುಲ್ ಸ್ಪೀಡ್ನಲ್ಲಿ ನಡೀತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿನ ಟ್ರಾಫಿಕ್ ಕಷ್ಟಗಳಿಗೆ ಒಂದು ದೊಡ್ಡ ಬ್ರೇಕ್ ಬೀಳಲಿದೆ ಮತ್ತು ಪ್ರಯಾಣಿಕರಿಗೆ ಇದು ವರದಾನವಾಗಲಿದೆ. ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ದಿನದಿಂದ ದಿನಕ್ಕೆ ಸ್ಮಾರ್ಟ್ ಆಗ್ತಿದೆ. ರಿಯಲ್ ಎಸ್ಟೇಟ್ ವಿಷಯದಲ್ಲಂತೂ ಇಲ್ಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಭವಿಷ್ಯದಲ್ಲಿ ಬೆಳ್ಳಂದೂರು ಕೇವಲ ಕೆಲಸ ಮಾಡುವ ಜಾಗವಾಗಿರದೆ ವಾಸಿಸಲು ಅತ್ಯಂತ ಸುಸಜ್ಜಿತವಾದ ಒಂದು ಮಾಡರ್ನ್ ಸಿಟಿಯಾಗಿ ಬೆಳೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ಅತ್ಯುತ್ತಮ ಸೌಲಭ್ಯವಾಗಿದೆ. ಬೆಳ್ಳಂದೂರು ಅಂದ್ರೆ ಅದು ಬರೀ ಬಿಲ್ಡಿಂಗ್ಗಳಲ್ಲ, ಅದು ಸಾವಿರಾರು ಜನರ ಸಾಧನೆಯ ಹಾದಿ. ಸವಾಲುಗಳ ನಡುವೆಯೂ ಈ ಪ್ರದೇಶ ಬೆಂಗಳೂರಿನ ಕಿರೀಟದಲ್ಲಿ ಒಂದು ಮಿನುಗುವ ವಜ್ರದಂತಿದೆ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಾ? ಬೆಳ್ಳಂದೂರಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.